1995ನಲ್ಲಿ ಅದನ್ನ ಅಮೆಂಡ್ಮೆಂಟ್ ಆಯಿತು, ಮತ್ತು 2013ನಲ್ಲಿ ಅಮೆಂಡ್ಮೆಂಟ್ ಆಯಿತು. ಅದನ್ನು ನಾವು ಪಾಸ್ ಮಾಡಲಿಲ್ಲ, ಯಾವ ಸ್ಟೇಟ್ ಅಸೆಂಬ್ಲಿ ಪಾಸ್ ಮಾಡಲಿಲ್ಲ, ಪಾರ್ಲಿಮೆಂಟ್ ಪಾಸ್ ಮಾಡಿರೋದು. ಆ ಪಾರ್ಲಿಮೆಂಟಿಗೆ ಅವರು ಒಪ್ಕೊಳ್ಳಿಲ್ಲ ಅಂದರೆ ಮತ್ತೆ ಯಾರು ಒಪ್ಕೊಳ್ತಾರೆ? ನಾವು ಏನು ಕೇಳ್ತಾ ಇದ್ದೀವಿ, ವಕ್ಫ್ ಬೋರ್ಡ್ ಇರಲಿ, ವಕ್ಫ್ ಸಂಸ್ಥೆಗಳಿರಲಿ, ಅಥವಾ ನಾವು ಏನಿದು ಮಾಡ್ತಾ ಇದ್ದೀವಿ ಅದು ನಮಗೆ ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ನಮಗೆ ಹಕ್ಕಿದೆ ಅದೇ ಕೇಳ್ತಾ ಇರೋದು. ಅವರು ಆ ಥರ ಏನಾದರೂ ಮಾಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹಕ್ಕಿದೆ ಅದ್ರ ಬಗ್ಗೆ ನಾವು ಇದು ಮಾಡ್ತೀವಿ. ಇಪ್ಪತ್ತೊಂಬತ್ತನೇ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಮೀಟಿಂಗ್ ಬೆಂಗಳೂರಿನಲ್ಲಿ 23-24 ನವಂಬರ್ನಲ್ಲಿ ನಡೆದಿದೆ. ಈ 2 ದಿವಸ ಮೀಟಿಂಗ್ ದಾರುಲ್ ಉಲೂಮ್ ಸಬೀಲುರ್ ರಿಷಾದ್ನಲ್ಲಿ ಜನರಲ್ ಬಾಡಿ ಮೀಟಿಂಗು ಮತ್ತು ಫೌಂಡರ್ಸ್ ಮೀಟಿಂಗು ಒಂದು 6 ಸೆಷನ್ ಇಲ್ಲಿ ಆಯಿತು. 6 ಸೆಷನ್ನಲ್ಲಿ ಇಲ್ಲಿ ಇಡೀ ಭಾರತ ದೇಶದಿಂದ ಒಂದು 450 ಮೆಂಬರ್ಸು, ಬೋರ್ಡ್ ಮೆಂಬರ್ಸು ಮತ್ತು ಸ್ಪೆಷಲ್ ಇನ್ವೈಟೀಸ್ನ ಭಾಗವಹಿಸಿದರು. ಭಾಳ ಒಳ್ಳೆ ರೀತಿಯಲ್ಲಿ ಮೀಟಿಂಗ್ ನಡೀತು. ಈ ಮೀಟಿಂಗ್ನಲ್ಲಿ, ಈ ಸಭೆಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೆಲವು ತೀರ್ಮಾನಗಳು ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024ನ ರಿಜೆಕ್ಟ್ ಮಾಡಿ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ 25-30 ಕೋಟಿ ಮುಸಲ್ಮಾನರು ಪರವಾಗಿ ಈ ಬೋರ್ಡ್ ತೀರ್ಮಾನ ಮಾಡಿದೆ. ನಾವು ಇದನ್ನು ತಿರಸ್ಕಾರ ಮಾಡ್ತೀವಿ, ಇದನ್ನು ಒಪ್ಕೊಳ್ಳಲ್ಲ. ಅಕಸ್ಮಾತ್ ಈ ಬಿಲ್ ಪಾಸ್ ಮಾಡೋಕ್ಕೆ ಅವ್ರು ಏನಾದರೂ ಪ್ರಯತ್ನಪಟ್ಟು ಅವರು ಸಕ್ಸೀಡ್ ಆದರೆ ನಾವು ಪಾರ್ಲಿಮೆಂಟ್ ಮತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಅಸೆಂಬ್ಲೀಸ್ನಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಸೇರಿ ಧರ್ನಾ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. ಬಹುಶಃ ಅದು ಒಂದು ಒಳ್ಳೆಯ ತೀರ್ಮಾನ. ಅದೇ ರೀತಿಯಲ್ಲಿ 24ನೇ ತಾರೀಕು ಖುದ್ದು ಸಾಬ್ ಈದ್ಗಾನಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರೋಗ್ರಾಮ್ ಆಯಿತು. ಅದನ್ನು ಭಾಳ ಸಕ್ಸಸ್ ಆಗಾಯಿತು. ಈ ನಮ್ಮ ಈ ಕರ್ನಾಟಕ ಅಮೀರ್ ಶರಿಯತ್ ನೇತೃತ್ವದಲ್ಲಿ ಈ 2 ದಿವಸ ಪ್ರೋಗ್ರಾಮ್ ನಡೀತು ದಾರುಲ್ ಉಲೂಮ್ ಸಬೀಲುರ್ ರಿಷಾದ್ನಲ್ಲಿ. ನನಗೆ ಭಾವಿಸ್ತದೆ ಇದು ಒಂದು ಐತಿಹಾಸಿಕ ಹಿಸ್ಟಾರಿಕಲ್ ಸೆಷನ್, ಇದು ಕಾರ್ಯಕ್ರಮ ಆಗಿದೆ. ಮುಂದಿನ ದಿವಸದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನು ತೀರ್ಮಾನ ತೊಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಧವಾಗಿದ್ದೀವಿ. ನೋಡಿ, ಈ BJP ಅವರು ಸಂಘಟನೆಗಳು ಒಂದು ಮಾತನ್ನ ಎಲ್ಲ ಕಡೆ ಇದು ಮಾಡ್ತಾಯಿದ್ದಾರೆ. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ನ ತೊಗೊಂಡ್ಬಿಟ್ಟು ನಾವು ವಕ್ಫ್ ಬೋರ್ಡ್ ಅವರು ಯಾವ ಜಾಯದಾಯ್ತು ಇದ್ರೂ, ಯಾವ ಪ್ರಾಪರ್ಟಿ ಇದ್ರೂ ಅದಕ್ಕೆ ಯಾವುದು ಕೈ ಹಾಕ್ತೀವಿ ಅದು ವಕ್ಫ್ ಆಗ್ತದೆ ಅಂತ. ಅದು ತಪ್ಪು. ನಾವು ಯಾವ ಕಾರಣಕ್ಕೂ ಯಾವ ಇದರಲ್ಲಿ ನಾವು ರೈತರಿಗಾಗಲಿ ಯಾರಾವುದು ಸಾಮಾನ್ಯರು ಇರಲಿ ಅವ್ರಿಗೆ ನಾವು ತೊಂದರೆ ಕೊಡೋಲ್ಲ. ಯಾವ ಪ್ರಾಪರ್ಟಿ ವಕ್ಫ್ ಅಂತ ದಾಖಲೆ ಇದೆಯೋ ಅದು ವಕ್ಫ್ ಇರ್ತದೆ. ಯಾರೋ ಒಬ್ಬರು ಎಷ್ಟೋ ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡಿರ್ತಾರೆ, ಅವರು ಆ ಜಮೀನು ಹೋಗಿ ನಮ್ಮ ಜಮೀನು ಅಂತ ನಾವು ಹೇಳಲ್ಲ. ಕೆಲವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ಗೆ ರಿಪ್ಲೈ ಮಾಡ್ಬೋದು. ನಮ್ಮ ಹಿರಿಯ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ರಿಟೈರ್ಡ್ ಜಾಮ್ದಾರ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದರು. ಈ ಥರ ನೋಟಿಸ್ಗಳು ಕೊಡ್ಬೋದು. ನೋಟಿಸ್ ಕೊಟ್ಟರೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಅದನ್ನ ತೊಗೊಂಡೋಗಿ ಕೊಟ್ಟರೆ ನಿಮ್ಮದು ಸರ್ಕಾರದ ನಿಮ್ಗೆ ಅಲಾಟ್ ಆಗಿದೆ ಅಥವಾ ನಿಮ್ಮ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಆಗಿದ್ದರೆ ಅದು ನಾವು ತೊಗೊಳ್ಳೋದೇ ಇಲ್ಲ. ನಿಮ್ಮ ಹತ್ರ ಏನೋ ದಾಖಲೆ ಇಲ್ಲ, ಏನೋ ಸಬ್ಮಿಟ್ ಮಾಡಲ್ಲ ಅಂದರೆ ಅದು ಅನುಮಾನ ಆಗ್ತದೆ. ಇದು ಸುಮ್ಮನೆ ಒಂದು ರೈತರಿಗೆ ಈ ವಕ್ಫ್ ಬೋರ್ಡ್ ಅವರು ಅಕ್ರಮವಾಗಿ ನಿಮಗೆ ಇದು ಮಾಡ್ತಾವ್ರೆ ಅಂತ ಹೇಳೋದು ಒಂದು ತಪ್ಪು. ಇದು ಹಿಂದೂ ಮುಸಲ್ಮಾನರು ಇದು ಇಲ್ಲ. ಯಾವುದಾವುದು ದೇವಸ್ಥಾನದ್ದು ಜಮೀನು ಇದ್ರೂ ಅದು ಯಾರಾವುದು ಹೋಗಿ ಎನ್ಕ್ರೋಚ್ಮೆಂಟ್ ಮಾಡ್ತಾರೆ, ಅದನ್ನು ಸರಿಗಿಲ್ಲ. ನಾವು ಬೇರೆ ವಕ್ಫ್ ಪ್ರಾಪರ್ಟೀಸ್ ಇಲ್ಲ, ಮುಜರಾಯಿ ಪ್ರಾಪರ್ಟೀಸ್, ಅದು ದೇವಸ್ಥಾನದ್ದೇ ಇರಲಿ ಚರ್ಚದ್ದೇ ಇರಲಿ, ಅದಕ್ಕೆ ಯಾವ ರೀತಿಯಲ್ಲಿ ಯಾರೋ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ನೋಡಿ, ಅವ್ರಿಗೆ ವಕ್ಫ್ ಅಂದ್ರೆ ಏನಂತ ಅರ್ಥ ಆಗಿಲ್ಲ. ವಕ್ಫ್ ಪ್ರಾಪರ್ಟೀಸ್ ನಮ್ಮ ಮುಸಲ್ಮಾನರು ಎಷ್ಟೋ ಜನ ಅವರು ದಾನ ಮಾಡ್ತಕ್ಕಂಥ ಜಾಗಗಳು, ಅದು ಪ್ರಾಪರ್ಟಿಗಳು. ಕೆಲವು ಸಮಯದಲ್ಲಿ ಕೆಲವು ಗೌರ್ಮೆಂಟು ಆವಾಗ ಅವರು ಖಬರಸ್ಥಾನ್ಗೆ ಜಾಗ ಕೊಟ್ಟಿದ್ದಾರೆ. ಅದು ಏನು ಮಾಡ್ತೀರ ನೀವು? ಗೌರ್ಮೆಂಟ್ ಕೊಟ್ಟು ಅದು ಹಿಂದೂಗಳಿಗೂ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಗಳಿಗೂ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ ಮುಸಲ್ಮಾನರಿಗೆ.
ಸೊ ಅದು ವಕ್ಫ್ ಪ್ರಾಪರ್ಟಿ ಒಂದು ಸರಿ ಬೈ ಯೂಸೇಜ್ ವಕ್ಫ್ ಅಂತೀವಿ. ಅದು ಖಬ್ರಸ್ತಾನ್ ಇರಲಿ, ಈದ್ಗಾ ಇರಲಿ, ಎಲ್ಲಿ ಪ್ರೇಯರ್ ಆಗ್ತಾ ಇರ್ತದೆ ಅದು ನಮ್ಮ ಹೆಸರಿನಲ್ಲಿ ಇದ್ರೆ ಅದು ನಮ್ಮ ಪ್ರಾಪರ್ಟಿ. ಪಾಪ ಯತ್ನಾಳ್ ಅವ್ರಿಗೆ ಅವರು ವಿಜೇಂದ್ರ ಮೇಲೆ ಅವ್ರ ಕೋಪ, ಅದು ಏನೋ ಇದು ಮಾಡ್ಕೊಳ್ಳೋಕ್ಕೆ ಅವರು ಒಂದು ಏನೋ ಹೇಳ್ತಾ ಇದ್ದಾರೆ. ಏನಕ್ಕೆ ವಕ್ಫ್ ಹಟಾವ್? ಎಲ್ಲಿಂದ ವಕ್ಫ್ ಹಟಾವ್ ಮಾಡಬೇಕು? ವಕ್ಫ್ ಆ್ಯಕ್ಟು ನಾವು ಪಾಸ್ ಮಾಡಿರೋದಿಲ್ಲ, ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿರೋದು. 1954ನಲ್ಲಿ ಒಂದು ಸರಿ ಪಾಸ್ ಆಯಿತು, 1995ನಲ್ಲಿ ಅದನ್ನ ಅಮೆಂಡ್ಮೆಂಟ್ ಆಯಿತು, ಮತ್ತು 2013ನಲ್ಲಿ ಅಮೆಂಡ್ಮೆಂಟ್ ಆಯಿತು. ಅದು ನಾವು ಪಾಸ್ ಮಾಡಲಿಲ್ಲ, ಯಾವ ಸ್ಟೇಟ್ ಅಸೆಂಬ್ಲಿ ಪಾಸ್ ಮಾಡಲಿಲ್ಲ, ಪಾರ್ಲಿಮೆಂಟ್ ಪಾಸ್ ಮಾಡಿರೋದು. ಆ ಪಾರ್ಲಿಮೆಂಟಿಗೆ ಅವರು ಒಪ್ಕೊಳ್ಳಿಲ್ಲ ಅಂದರೆ ಮತ್ತು ಯಾರು ಒಪ್ಕೊಳ್ತಾರೆ? ನಾವು ಏನು ಕೇಳ್ತಾ ಇದ್ದೀವಿ, ವಕ್ಫ್ ಬೋರ್ಡ್ ಇರಲಿ, ವಕ್ಫ್ ಸಂಸ್ಥೆಗಳಿರಲಿ, ಅಥವಾ ನಾವು ಏನು ಇದು ಮಾಡ್ತಾಯಿದ್ದೀವಿ ಅದು ನಮಗೆ ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ನಮ್ಗೆ ಹಕ್ಕಿದೆ ಅದೇ ಕೇಳ್ತಾ ಇರೋದು. ಅವರು ಆ ಥರ ಏನಾದರೂ ಮಾಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹಕ್ಕಿದೆ ಅದ್ರ ಬಗ್ಗೆ ನಾವು ಇದು ಮಾಡ್ತೀವಿ.